ರಾತ್ರಿ 9:30 ನಮಿತಾ ಊರಿಗೆ ಹೋಗಬೇಕಾಗಿದ್ದ ಕೊನೆಯ ಟ್ರೈನ್ಗಾಗಿ ಸ್ಟೇಷನ್ಗೆ ಬಂದು ಆಟೋದಲ್ಲಿ ಬಂದು ಇಳಿದಿದ್ದಾಳೆ. ತರಾತುರಿಯಲ್ಲಿ ಆಟೋದವನಿಗೆ ದುಡ್ಡು ಕೊಟ್ಟು ಸ್ಟೇಷನ್ ಬರುವಷ್ಟರಲ್ಲಿ ಟ್ರೈನು ಅಲ್ಲಿಂದ ಪಾಸ್ ಆಗಿ ಹೋಗಿತ್ತು. ಮರುದಿನ ನಮಿತಾಗೆ ಅವಳ ಸ್ನೇಹಿತೆ ಸುಷ್ಮಾಳ ಮದುವೆಯನ್ನ ಪುಣೆಯಲ್ಲಿ ಅಟೆಂಡ್ ಮಾಡಬೇಕಾಗಿತ್ತು. ಹೇಗಾದರೂ ಮಾಡಿ ಪುಣೆಗೆ ಅವಳು ತಲುಪಬೇಕಾಗಿತ್ತು. ಆದ್ರೆ ದುರಾದೃಷ್ಟ, ಕ್ಷಣ ಮಾತ್ರದಲ್ಲಿ ಟ್ರೈನು ಮಿಸ್ ಆಗಿ ಹೋಗಿತ್ತು. ಆದ್ರೆ ನಮಿತಾಳಿಗೆ ಆ ಒಂದು ರಾತ್ರಿ ತನ್ನ ಜೀವನವನ್ನೇ ಬದಲಾಯಿಸುತ್ತದೆ ಅಂತ ಯಾವತ್ತೂ ಕೂಡ ಅವಳು ಅಂದುಕೊಂಡಿರಲಿಲ್ಲ. ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ಸಾಲಗಾರೆ ರೈಲ್ವೆ ನಿಲ್ದಾಣ ಒಂದು ಚಿಕ್ಕ ನಿಲ್ದಾಣ. ಅಲ್ಲಿ ಟ್ರೈನ್ಗಳು ನಿಲ್ಲುವುದೇ ಕಡಿಮೆ, ಓಡಾಡುವುದು ಕಡಿಮೆ. ಅಷ್ಟೇ ಅಲ್ಲದೆ ಆ ನಿಲ್ದಾಣ ಆ ಪಟ್ಟಣದಿಂದ ಸರಿಸುಮಾರು 8 ಕಿಲೋಮೀಟರ್ ದೂರದಲ್ಲಿತ್ತು. ಹೀಗಾಗಿ ಆ ರೈಲ್ವೆ ನಿಲ್ದಾಣದಲ್ಲಿ ಆ ಒಂದು ಕೊನೆ ಟ್ರೈನ್ ಹೋದ ಮೇಲೆ ಯಾರು ಕೂಡ ಹೆಚ್ಚಿಗೆ ಅಲ್ಲಿ ಓಡಾಡುತ್ತಿರಲಿಲ್ಲ. ಅಲ್ಲಿ ಇಲ್ಲಿ ಕೆಲವು ಭಿಕ್ಷುಕರು ಆ ರೈಲ್ವೆ ನಿಲ್ದಾಣವನ್ನೇ ತಮ್ಮ ರಾತ್ರಿ ಮಲಗುವ ಅಡ್ಡವನ್ನಾಗಿ ಮಾಡಿಕೊಂಡಿದ್ದರು. ಆ ಒಂದು ಟ್ರೈನ್ ಬಿಟ್ಟರೆ ಆ ರಾತ್ರಿ ಸಮಯದಲ್ಲಿ ಬೇರೆ ಯಾವ ಟ್ರೈನು ಕೂಡ ಅಲ್ಲಿ ನಿಲ್ಲುತ್ತಿರಲಿಲ್ಲ. ಹೀಗಾಗಿ ಸ್ಟೇಷನ್ ಮಾಸ್ಟರ್ ಕೆಲಸ ಕೂಡ ಜಾಸ್ತಿ ಇರಲಿಲ್ಲ. ಆದ್ರೆ ನಮಿತಾಗೆ ಈ ಒಂದು ರೈಲ್ವೆ ಸ್ಟೇಷನ್ ನಲ್ಲಿ, ಅದರಲ್ಲೂ ನಿರ್ಜನವಾದಂತಹ ರೈಲ್ವೆ ಸ್ಟೇಷನ್ ನಲ್ಲಿ ಈಗ ರಾತ್ರಿ ಕಳೆಯಬೇಕಾದಂತಹ ಪರಿಸ್ಥಿತಿ ಬಂದಿತ್ತು. ಅದು 1990 ಡಿಸೆಂಬರ್ 14ನೇ ತಾರೀಕು. ಕೊರೆಯುವಂತಹ ಚಳಿ. ನಮಿತಾಗೆ ಏನು ಮಾಡಬೇಕಂತ ಗೊತ್ತಾಗಿಲ್ಲ. ಕಾರಣ, ಬಂದ ಆಟೋ ಏನಾದ್ರೂ ಸಿಕ್ಕರೆ ವಾಪಸ್ಸು ಹೋಗಬಹುದು ಅಂತ ನಿರ್ಧಾರ ಮಾಡಿದ್ದಳು. ಆದ್ರೆ ಕೊನೆಯ ಟ್ರೈನ್ ಹೋದ ಮೇಲೆ ಯಾವ ಆಟೋಗಳು ಕೂಡ ಅಲ್ಲಿ ಇರುತ್ತಿರಲಿಲ್ಲ. ಹೇಗಾದ್ರೂ ಫೋನ್ ಮಾಡಿ ಹೇಳಬೇಕೆಂದ್ರೆ ಆ ಊರಿನಲ್ಲಿ ಅವಳಿಗೆ ಜಾಸ್ತಿ ಯಾರ ಪರಿಚಯ ಕೂಡ ಇರಲಿಲ್ಲ. ಯಾಕಂದ್ರೆ ನಮಿತಾ ಅಲ್ಲಿ ಅದೇ ತಾನೇ 1 ತಿಂಗಳ ಹಿಂದೆ ಮೊದಲು ಕೆಲಸಕ್ಕೆ ಸೇರಿದ್ದಳು. ಅದು ಕೂಡ 90ರ ದಶಕ. ಫೋನುಗಳು ಇರುವುದೇ ದೊಡ್ಡ ಮಾತಾಗಿತ್ತು. ಇನ್ನು ಮೊಬೈಲ್ ಅಂತೂ ದೂರದ ಮಾತು. ಅದು ರಾತ್ರಿ ಸುಮಾರು 10 ಗಂಟೆ. ಸ್ಟೇಷನ್ ನಲ್ಲಿ ಅಲ್ಲಿ ಇಲ್ಲಿ ಜನರು ಇದ್ದರು. ಅದರಲ್ಲಿ 2 ಹೆಂಗಸರು ಕೂಡ ಇದ್ದರು. ಅವರನ್ನ ಕಂಡು ನಮಿತಾ ಸ್ವಲ್ಪ ಮಟ್ಟಿಗೆ ಧೈರ್ಯದಿಂದ ಇದ್ದಳು. ಯಾಕಂದ್ರೆ ಹೆಣ್ಣು ಮಕ್ಕಳು ಇದ್ದರೆ ಬೇರೆ ಯಾವ ಗಂಡಸು ಕೂಡ ತಮ್ಮ ತಾಪತ್ರೆಗೆ ಬರುವುದಿಲ್ಲ ಅಂತ ಅವಳ ಅಂದಾಜಾಗಿತ್ತು ಅಷ್ಟೇ. ಅವಳು ತನ್ನ ಹೆದರಿಕೆಯನ್ನ ದೂರ ಮಾಡಲು ತನ್ನ ಬಳಿಗೆ ಇದ್ದಂತಹ ವಾಕ್ಮನ್ ಅನ್ನ ತೆಗೆದು ಕಿವಿಯಲ್ಲಿ ಹೆಡ್ಫೋನ್ ಹಾಕಿಕೊಂಡು ಹಾಡನ್ನ ಕೇಳುತ್ತಿರುತ್ತಾಳೆ. 5 ನಿಮಿಷದ ನಂತರ ಒಂದು ಗೂಡ್ಸ್ ಟ್ರೈನ್ ಕೂಡ ಬಂದಿದೆ ಹಾಗೂ ಅದು ಅಲ್ಲಿ ನಿಲ್ಲದೆ ಮುಂದೆ ಹೋಗಿದೆ. ನಮಿತಾ ಆಚೆ ಈಚೆ ನೋಡಿದ್ದಾಳೆ. 5 ನಿಮಿಷ ಹಿಂದೆ ಇದ್ದಂತಹ ಆ 2 ಮಹಿಳೆಯರು ಅಲ್ಲಿ ಕಾಣುವುದಿಲ್ಲ. ಅವರ ಜೊತೆಗೆ ಇದ್ದಂತಹ 2 ಗಂಡಸರು ಕೂಡ ಅಲ್ಲಿ ಇರುವುದಿಲ್ಲ. ಹೌದು, ಆ 2 ಹೆಣ್ಣು ಮಕ್ಕಳು ಆ ರೈಲ್ವೆ ಸ್ಟೇಷನ್ ನಲ್ಲಿ ದಂಧೆ ಮಾಡುವಂತಹ ವೇಶ್ಯರಾಗಿದ್ದರು. ಇನ್ನು ಒಂದು ಮೂಲೆಯಲ್ಲಿ ಯಾರೋ ಒಬ್ಬ ಭಿಕ್ಷುಕ ಕುಳಿತುಕೊಂಡು ವಡಾಪಾವನ್ನ ತಿನ್ನುತ್ತಾ ನಮಿತಾಳನ್ನೇ ಗಮನಿಸುತ್ತಾನೆ. ಭಿಕ್ಷುಕನನ್ನ ನೋಡಿದರೆ ನಮಿತಾಗೆ ಹೆದರಿಕೆ ಉಂಟಾಗಿತ್ತು. ಸ್ಟೇಷನ್ ನಿಂದ ಇನ್ನೊಂದು ಬದಿಯಲ್ಲಿ 4 ಜನ ಬೆಂಕಿಯನ್ನ ಹಚ್ಚಿ ಬೆಂಕಿಯನ್ನ ಕಾಯಿಸುತ್ತಾ, ಸಿಗರೇಟ್ ಸೇದುತ್ತಾ, ಗುಂಡು ಹಾಕುತ್ತಾ ಇಸ್ಪೇಟ್ ಆಡುತ್ತಿದ್ದರು. ಮೊದಲೇ ಕೊರೆಯುವಂತಹ ಚಳಿ. ರೈಲ್ವೆ ಸ್ಟೇಷನ್ ನಲ್ಲಿ ಇಂಥ ಪರಿಸ್ಥಿತಿ ಕಂಡು ನಮಿತಾಳಿಗೆ ಮೆಲ್ಲಗೆ ನಡುಕನೆ ಹುಟ್ಟಿತ್ತು. ದೇವರನ್ನ ನೆನೆಸುವುದನ್ನ ಬಿಟ್ಟರೆ ಅವಳಿಗೆ ಬೇರೆ ದಾರಿಯೇ ಇರಲಿಲ್ಲ. ದೇವರನ್ನ ನೆನೆಸುತ್ತಾ ಸ್ಟೇಷನ್ ಮಾಸ್ಟರ್ ಇದ್ದ ರೂಮಿಗೆ ಹೋಗಿದ್ದಾಳೆ. ಅಲ್ಲಿ ನೋಡಿದರೆ ಸ್ಟೇಷನ್ ಮಾಸ್ಟರ್ ರೂಮ್ ಕೂಡ ಬೀಗ ಹಾಕಿತ್ತು. ದೂರದಿಂದ ವಡಾಪಾವ್ ತಿನ್ನುತ್ತಿದ್ದ ಭಿಕ್ಷುಕ ಇವಳನ್ನೇ ಗುರಾಯಿಸಿದ್ದಾನೆ. ಅವನ ನೋಟ ನೋಡಿ ನಮಿತಾಳ ಹೃದಯ ಬಡಿತ ಇನ್ನೂ ಜಾಸ್ತಿಯಾಗಿ ಹೋಗಿದೆ. ಹೇಗಾದರೂ ಮಾಡಿ ಆ ರಾತ್ರಿ ಬೇಗ ಕಳೆಯಲಿ ಅಂತ ದೇವರಲ್ಲಿ ಪದೇ ಪದೇ ಬೇಡಿಕೊಳ್ಳುತ್ತಿದ್ದಾಳೆ. ಅದು ರಾತ್ರಿ ಸುಮಾರು 10:30. ನಮಿತಾ ತನ್ನ ಹೆದರಿಕೆಯನ್ನ ದೂರ ಮಾಡಲು ತನ್ನ ಬಳಿ ಇದ್ದಂತಹ ಹನುಮಾನ್ ಚಾಲಿಸ್ ಪುಸ್ತಕವನ್ನ ತೆಗೆದು ಓದಲು ಆರಂಭಿಸಿದ್ದಾಳೆ. 2 ಪುಟ ಆಗಿರಬಹುದು ಅಷ್ಟೇ. 3ನೇ ಪುಟ ತೆಗೆಯುವಷ್ಟರಲ್ಲಿ ಬೆಂಕಿಯನ್ನು ಕಾಯಿಸುತ್ತಿದ್ದ 4 ಜನ ನಮಿತಾಳ ಹಿಂದೆ ಬಂದು ನಿಂತೇ ಬಿಟ್ಟಿದ್ದರು. ಸ್ನೇಹಿತರೆ, ಈ ಇಂಟ್ರೆಸ್ಟಿಂಗ್ ಸ್ಟೋರಿನ ಮುಂದುವರಿಸುವ ಮೊದಲು ದಯವಿಟ್ಟು ಲೈಕ್ ಬಟನ್ ಅನ್ನ ಈಗಲೇ ಪ್ರೆಸ್ ಮಾಡಿ. ನಮಿತಾಗೆ ಗೊತ್ತಾಗಿ ಹೋಗಿತ್ತು, ಅವಳ ಹಿಂದೆ ಬಂದು ನಿಂತಹ ಆ ವ್ಯಕ್ತಿಗಳು ಬೇರೆ ಯಾರು ಅಲ್ಲ, ಬೆಂಕಿಯನ್ನ ಕಾಯಿಸುತ್ತಿದ್ದಂತಹ ದೂರದಲ್ಲಿ ಇದ್ದ ಆ 4 ಜನ ಗಂಡಸರು ಅಂತ. ಇನ್ನೇನು ಅವಳ ಮೇಲೆ ಒಬ್ಬ ವ್ಯಕ್ತಿ ಕೈ ಇಡುವಷ್ಟರಲ್ಲಿ ಇನ್ನೊಬ್ಬ ವ್ಯಕ್ತಿ ಆ ಕೈಯನ್ನ ಹಿಡಿದು ದೂರ ಮಾಡಿದ್ದಾನೆ. ಒಂದು ರೀತಿಯಲ್ಲಿ ಸಿನಿಮಾ ಸ್ಟೈಲ್ ಅಲ್ಲಿ ಈ ಘಟನೆ ನಡೆದಿತ್ತು. ನಿಜ ಹೇಳಬೇಕೆಂದ್ರೆ ಹೀರೋ ತರ ಆ 4 ಜನರನ್ನ ತಡೆದಿದ್ದೇ ದೂರದಲ್ಲಿ ಇದ್ದಂತಹ ನಮಿತಾಳನ್ನೇ ಗುರಾಯಿಸುತ್ತಿದ್ದಂತಹ ಆ ಭಿಕ್ಷಕ. ಒಂದು ಹೆಣ್ಣಿನ ಮೇಲೆ ಆಗುತ್ತಿರುವ ಅತ್ಯಾಚಾರವನ್ನ ಕಂಡು ಓಡಿ ಬಂದು ಭಿಕ್ಷಕ ಆ 4 ಜನರನ್ನ ಓಡಿಸಿದ್ದ. ಭಿಕ್ಷಕನ ಹುಚ್ಚುತನ ಕಂಡು ಏನಾದರೂ ಹೆಚ್ಚು ಕಡಿಮೆ ಮಾಡಿದರೆ ತಮಗೆ ಅಪಾಯ ಆಗುತ್ತದೆ ಎಂದು ಆ 4 ಜನ ಅಲ್ಲಿಂದ ಓಡಿ ಹೋಗಿದ್ದರು.
ಏನೇ ಆಗಲಿ ನಮಿತಾ ಆ ಭಿಕ್ಷುಕನಿಂದ ಆ 4 ಜನ ದುಷ್ಟರಿಂದ ಬಚಾವಾಗಿದ್ದಳು. ಆದ್ರೆ ಆ 4 ಜನ ಹೋದ ಮೇಲೆ 10 ನಿಮಿಷ ನಂತರ ನಮಿತಾಳಿಗೆ ಆ ಭಿಕ್ಷುಕನ ಮೇಲೆ ನಂಬಿಕೆ ಬಂದಿತ್ತು. ಹೀಗಾಗಿ ಅವನ ಬಳಿ ಇದ್ದಂತಹ ಸೀಟ್ ಮೇಲೆ ಕುಳಿತುಕೊಂಡು ಬೆಳಗ್ಗೆ 6 ಗಂಟೆಯವರೆಗೆ ಕಾಲವನ್ನ ಕಳೆದಿದ್ದಾಳೆ. ಅದು ಬೆಳಗ್ಗೆ 6:30 ಆಗಲೇ ಬೆಳಕು ಹರಿದಿತ್ತು ಹಾಗೂ 7 ಗಂಟೆ ಟ್ರೈನಿಗಾಗಿ ಹಲವಾರು ಜನರು ಬರಲು ಪ್ರಾರಂಭಿಸಿದ್ದರು. ಆದ್ರೆ ಅದೇ ಸಮಯದಲ್ಲಿ ಅದೇನಾಯ್ತೋ ಗೊತ್ತಿಲ್ಲ, ಭಿಕ್ಷುಕನಿಗೆ ಫೀಟ್ಸ್ ಬಂದು ತುಂಬಾ ಕಷ್ಟಪಡುತ್ತಿದ್ದ. ನಮಿತಾಳಿಗೆ ಏನು ಮಾಡಬೇಕೆಂದು ಗೊತ್ತಾಗಿಲ್ಲ. ಆ ಹೊತ್ತಿಗೆ ಕೆಲವು ಜನ ಅಲ್ಲಿ ಓಡಾಡುತ್ತಿದ್ದರಿಂದ ಅವರನ್ನು ಕರೆದು ಅವರ ಸಹಾಯ ಪಡೆದು ಅದೇ ಸಮಯಕ್ಕೆ ಬಂದ ಆಟೋದಲ್ಲಿ ಆ ಭಿಕ್ಷುಕರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾಳೆ. ಅವನಿಗೆ ಟ್ರೀಟ್ಮೆಂಟ್ ಕೊಡಿಸಿದ್ದಾಳೆ. ಅಷ್ಟೇ ಅಲ್ಲದೆ ಎಷ್ಟೋ ತಿಂಗಳಿಂದ ಎಷ್ಟೋ ವರ್ಷಗಳಿಂದ ಆ ವ್ಯಕ್ತಿ ಸ್ನಾನ ಮಾಡಿರಲಿಲ್ಲ, ಕೂದಲು ಕತ್ತರಿಸಲಿಲ್ಲ, ದಾಡಿ ಕೂಡ ಹಾಗೆ ಇತ್ತು, ಶೇವಿಂಗ್ ಮಾಡಿರಲಿಲ್ಲ. ಅವನ ಕಂಡೀಷನ್ ಅನ್ನ ನೋಡಿ ಡಾಕ್ಟರ್ಸ್ಗೆ ಹೇಳಿ ಅವನಿಗೆ ಕಟಿಂಗ್ ಮಾಡಿಸಿ, ಶೇವಿಂಗ್ ಮಾಡಿಸಿ, ಸ್ನಾನ ಮಾಡಿಸಿ ಅಂತ ನರ್ಸ್ಗಳಲ್ಲಿ ವಿನಂತಿ ಮಾಡಿಕೊಂಡಿದ್ದಾಳೆ. ಅಷ್ಟು ಹೇಳಿ ಅವಳು ರೂಮಿಗೆ ಹೋಗಿ ಬರುತ್ತೇನೆಂದು ಹೋಗಿದ್ದಾಳೆ. ಅಷ್ಟೇ ವಾಪಸ್ಸು 2 ಗಂಟೆ ಬಿಟ್ಟು ಬಂದಾಗ ಆ ಭಿಕ್ಷುಕ ಆ ಬೆಡ್ ಮೇಲೆ ಇರಲಿಲ್ಲ. ಅದನ್ನು ನೋಡಿ ನಿಜಕ್ಕೂ ನಮಿತಾ ಗಾಬರಿಯಾಗಿದ್ದಾಳೆ. ಆ ಬೆಡ್ ಮೇಲೆ ಇನ್ನು ಯಾವುದೋ ಒಬ್ಬ ವ್ಯಕ್ತಿ ಕುಳಿತುಕೊಂಡಿದ್ದ. ಡಾಕ್ಟರ್ ಹಾಗೂ ನರ್ಸ್ ಅನ್ನ ಕೇಳಿದ್ದಾಗ ಡಾಕ್ಟರ್ ಆ ಬೆಡ್ ಮೇಲೆ ಇರುವವರೇ ನೀವು ಬಿಟ್ಟು ಹೋದಂತಹ ಪೇಷಂಟ್ ಅಂತ ಹೇಳಿದ್ದಾರೆ. ಹೌದು, ಆ ಭಿಕ್ಷುಕನನ್ನ ಶೇವ್ ಮಾಡಿ, ಕಟಿಂಗ್ ಮಾಡಿಸಿ, ಸ್ನಾನ ಮಾಡಿಸಿ ಆ ಬೆಡ್ ಮೇಲೆ ಕೂಡಿಸಿದಾಗ ಒಬ್ಬ ಹ್ಯಾಂಡ್ಸಮ್ ಹುಡುಗ ಅಲ್ಲಿದ್ದ. ಅವನನ್ನು ನೋಡಿ ನಮಿತಾ ಕೂಡ ಬೆಚ್ಚಿ ಬಿದ್ದಿದಳು. ಇಂತಹ ವ್ಯಕ್ತಿ ಕೂದಲುಗಳನ್ನು ಬಿಟ್ಟು, ದಾಡಿಯನ್ನ ಬಿಟ್ಟು ಭಿಕ್ಷಾಟನೆ ಮಾಡುತ್ತಿದ್ದ, ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ದ ಅಂದ್ರೆ ಅವಳಿಗೆ ನಂಬಲು ಸಾಧ್ಯವಾಗಿರಲಿಲ್ಲ. ನಿಜ ಹೇಳಬೇಕೆಂದ್ರೆ ನಮಿತಾಳಿಗೆ ಆ ಹುಡುಗನನ್ನ ನೋಡಿ ಮೊದಲ ನೋಟದಲ್ಲಿಯೇ ಪ್ರೀತಿಯಾಗಿ ಹೋಗಿತ್ತು. ಅವಳ ಕಣ್ಣುಗಳನ್ನೇ ಅವಳು ನಂಬಲು ಸಾಧ್ಯವಾಗಿರಲಿಲ್ಲ. ಡಾಕ್ಟರ್ಗಳು ಅವನ ಕಂಡೀಷನ್ ನೋಡಿ ಅವನಿಗೆ ತಕ್ಷಣವೇ ಬೆಂಗಳೂರಿನಲ್ಲಿರುವ ನಿಮಾನ್ಸ್ಗೆ ಕರೆದುಕೊಂಡು ಹೋಗಿ ಅಂತ ನಮಿತಾಗೆ ಸಲಹೆಯನ್ನ ಕೊಟ್ಟಿದ್ದಾರೆ. ನಮಿತಾಳಿಗೆ ಅವನ ಆರೋಗ್ಯ, ಇಂತಹ ಒಬ್ಬ ಹ್ಯಾಂಡ್ಸಮ್ ಹುಡುಗ ಯಾಕೆ ಹೀಗ ಆಗಿದ್ದ ಅಂತ ತಿಳಿದುಕೊಳ್ಳುವ ಕುತೂಹಲ ಜಾಸ್ತಿಯಾಗಿತ್ತು. ಹೇಗೋ ತನ್ನ ಸ್ನೇಹಿತೆಯ ಮದುವೆಗಾಗಿ ನಮಿತಾ 1 ವಾರ ರಜೆ ತೆಗೆದುಕೊಂಡಿದ್ದಳು. ಅದನ್ನೇ ಒಂದು ಒಳ್ಳೆಯ ಕೆಲಸಕ್ಕೆ ಬಳಸಿದರಾಯಿತು ಅಂತ ನಿರ್ಧಾರ ಮಾಡಿ ಮರುದಿನವೇ ಆ ವ್ಯಕ್ತಿಯನ್ನ ಬೆಂಗಳೂರಿನ ನಿಮಾನ್ಸ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸಿದ್ದಾಳೆ. 1 ವಾರದ ನಂತರ ಆ ವ್ಯಕ್ತಿಗೆ ತನ್ನ ಜೀವನದಲ್ಲಿ ನಡೆದ ಒಂದು ಕಹಿ ಘಟನೆ ವಾಪಸ್ಸು ನೆನಪಾಗಿದೆ ಹಾಗೂ ತಾನು ಯಾರು ಅಂತ ಎಲ್ಲವನ್ನ ನಮಿತಾಳ ಮುಂದೆ ತನ್ನ ಕಥೆಯನ್ನ ಬಿಚ್ಚಿಟ್ಟಿದ್ದಾನೆ. ಹೌದು, ಆ ವ್ಯಕ್ತಿ ಬೇರೆ ಯಾರಲ್ಲ, ದಿನೇಶ್ ಪಾಟೀಲ್. ಮೂಲತಃ ಅವನು ಮಧ್ಯಪ್ರದೇಶದ ಗ್ವಾಲಿಯರ್ನವನು. ಅವನು ಕಾಲೇಜಿನಲ್ಲಿ ಕೊನೆಯ ವರ್ಷದಲ್ಲಿ ಓದುತ್ತಿದ್ದಾಗ ಮೀರಾ ಅನ್ನುವ ಹುಡುಗಿಯನ್ನ ಇಷ್ಟಪಟ್ಟಿದ್ದಾನೆ. ಆದ್ರೆ ಆ ಹುಡುಗಿ ಇವನ ಶ್ರೀಮಂತಿಕೆಯನ್ನ ಬಳಸಿಕೊಂಡು ಕೊನೆಗೆ ಇವನಿಗೆ ಧೋಕಾ ಕೊಟ್ಟು ಬೇರೆ ಹುಡುಗನ ಜೊತೆ ಮದುವೆಯಾಗಿ ಅಮೆರಿಕಾಗೆ ಹೋಗಿಬಿಟ್ಟಿದ್ದಾಳೆ. ಅಷ್ಟು ಮಾತ್ರ ದಿನೇಶ್ಗೆ ನೆನಪಾಗಿದೆ. ಮುಂದೆ ಅವಳನ್ನೇ ಅವನು ಹುಡುಕುತ್ತಾ ಮನೆ ಬಿಟ್ಟು ಹೋದ ನಂತರ ದಿನೇಶ್ ಅವಳ ನೆನಪಿನಲ್ಲೇ ಹುಚ್ಚಾಗಿದ್ದಾನೆ. ಮನೆಯವರು ಕೂಡ ದಿನೇಶನನ್ನು ಹುಡುಕಿದ್ದಾರೆ, ಆದರೆ ಎಲ್ಲಿಯೂ ಕೂಡ ಅವನು ಸಿಕ್ಕಿಲ್ಲ. ಯಾಕಂದ್ರೆ ದಿನೇಶನನ್ನ ಕಂಡುಹಿಡಿಯಲು ಅಸಾಧ್ಯವಾಗಿತ್ತು. ತನ್ನ ಪ್ರೇಯಸಿಯನ್ನು ಹುಡುಕುವ ಸಲುವಾಗಿ ಹುಚ್ಚನ ಹಾಗೆ ಒಂದು ಬಸ್ ಸ್ಟ್ಯಾಂಡ್ ನಿಂದ ಇನ್ನೊಂದು ಬಸ್ ಸ್ಟ್ಯಾಂಡ್, ಒಂದು ರೈಲ್ವೆ ಸ್ಟೇಷನ್ ನಿಂದ ಇನ್ನೊಂದು ರೈಲ್ವೆ ಸ್ಟೇಷನ್ಗೆ ತಿಂಗಳ ಗಂಟಲೆ ಸ್ನಾನ ಮಾಡದೆ, ಶೇವ್ ಮಾಡದೆ, ಹೇರ್ ಕಟ್ ಮಾಡದೆ, ಈ ರೀತಿ ಕೊನೆಗೆ ಮೀರಜ್ ಹತ್ತಿರ ಇದ್ದಂತಹ ಈ ಒಂದು ರೈಲ್ವೆ ಸ್ಟೇಷನ್ ನಲ್ಲಿ ಕೆಲವು ತಿಂಗಳಿಂದ ಇಲ್ಲಿ ಜೀವನ ಕಳೆಯುತ್ತಿರುವಾಗ ಈ ಒಂದು ಘಟನೆ ನಡೆದಿರಬಹುದೆಂದು ದಿನೇಶ್ ಹಾಗೂ ನಮಿತಾ ಊಹಿಸಿದ್ದಾರೆ. ನಮಿತಾಗೆ ಈ ಕತೆ ಕೇಳಿ ನಿಜಕ್ಕೂ ಬೆಚ್ಚಿ ಬಿದ್ದಿದ್ದಾಳೆ. ಅಷ್ಟೇ ಅಲ್ಲದೆ ದಿನೇಶ್ ಮೇಲೆ ಅವಳಿಗೆ ಪ್ರೀತಿ ಹಾಗೂ ಗೌರವ ಜಾಸ್ತಿಯಾಗಿದೆ. ದಿನೇಶ್ಗೂ ತನಗೊಂದು ಹೊಸ ಜೀವ ಕೊಟ್ಟಂತಹ ನಮಿತಾಳ ಬಗ್ಗೆ ಪ್ರೀತಿ ಗೌರವ ಜಾಸ್ತಿಯಾಗಿತ್ತು. ಮುಂದೆ ಅವರಿಬ್ಬರು ತಮ್ಮ ಮನೆಯನ್ನ ಸಂಪರ್ಕಿಸಿ ಗ್ವಾಲಿಯರ್ಗೆ ಹೋಗಿ ನಡೆದ ವಿಷಯವನ್ನೆಲ್ಲ ದಿನೇಶ್ ತಂದೆ ತಾಯಿಗೆ ಹೇಳಿದ್ದಾರೆ. ದಿನೇಶನನ್ನ ವಾಪಸ್ಸು ಪಡೆದುಕೊಂಡಂತಹ ಖುಷಿ ಜೊತೆಗೆ ನಮಿತಾ ಮಾಡಿದ ಈ ಒಂದು ಕಾರ್ಯವನ್ನ ಕಂಡು ದಿನೇಶನ ತಂದೆ ತಾಯಿಗಳು ಖುಷಿಯಿಂದ ನಮಿತಾಳನ್ನ ಸೊಸೆಯನ್ನಾಗಿ ಮಾಡಿಕೊಂಡಿದ್ದಾರೆ. ಹೌದು ಸ್ನೇಹಿತರೆ, ಈಗ ದಿನೇಶ್ ಹಾಗೂ ನಮಿತಾ ಗ್ವಾಲಿಯರ್ನಲ್ಲೇ ಒಂದು ದೊಡ್ಡ ಬಿಸಿನೆಸ್ ಅನ್ನ ಕೂಡ ನಡೆಸುತ್ತಿದ್ದಾರೆ.
ನೋಡಿದಿರಾ ಸ್ನೇಹಿತರೆ, ಜೀವನದಲ್ಲಿ ಯಾವ ಸಂದರ್ಭದಲ್ಲಿ ಯಾವ ರೂಪದಲ್ಲಿ ನಮಗೆ ಸಂಗಾತಿ ಸಿಗುತ್ತಾರೆ ಅಂತ. ಇದು 1990ರಲ್ಲಿ ನಡೆದಂತಹ ಒಂದು ನೈಜ ಘಟನೆ ಆಗಿದೆ. ಈ ಒಂದು ಕತೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿದ್ದು ನೀವು ಕೂಡ ಕಂಡಿರಬಹುದು. ಇಂತಹದೇ ಇನ್ನಷ್ಟು ಆಶ್ಚರ್ಯ ಘಟನೆಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗುತ್ತೇನೆ.